ಒಂದು ಫೈರಿಂಗನ್ನು ನಡೀತಾ ಇದೆ ಅಂದ್ರೆ ಈಗ ನಾವು ಫೈರಿಂಗನ್ನು ಮಾಡೋಂಥ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು ಕಟ್ಟಿಗಳು ಇದ್ರೆ ನಮ್ಮದೇ ಕಟ್ಟಿಗಳು ಇರ್ಬೋದೇನೋ ಅದರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ ಅವರಪ್ಪ ಹೊಡಿತಾರೆ ಅಂತೇಳಿ ನಾವು ಅವ್ರು ಕಪಾಳಕ್ಕೆ ಹೊಡಿತಾರೆ ಅಂದರೆ ನಾವು ಕಪಾಳಕ್ಕೆ ಕೊಡಿಸ್ಕೊಂಡು ಕೊಡೋಕ್ಕಾಗುತ್ತೇನೋ ಅಲ್ಲ ನಾನು ಇಲ್ಲ ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ ಇಲ್ಲ ರೀ ನಮ್ಮ ಸಂಬಂಧ ಇಲ್ಲ ಅಲ್ಲಿ ಅವರೇ ಕಟ್ಟಿಗಳೆಲ್ಲ ಬಿಸಾಕಿ ಹೋಗಿದ್ದಂತ ಹೇಳ್ಬೋದು ನಾನು ಆ ರೀತಿ ಹೇಳಕ್ಕೆ ರೆಡಿ ಇಲ್ಲ ಅಲ್ಲ ದಾಳಿ ಆದಂಥ ಟೈಮಲ್ಲಿ ಪ್ರತಿ ದಾಳಿ ಆಗೇ ಆಗುತ್ತೆ ಅದರಲ್ಲಿ ನೋಡ್ರಿ ಬಂದು ವೇಷವಾಗಿ ಅವ್ರು ಗುಂಡಾರಿಸೋಂಥ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಗಳು ತಂದಂಥ ಟೈಮಲ್ಲಿ ನಮ್ಮ ಕಾರ್ಯಕರ್ತರು ಹೊಡೆದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಂಥ ಟೈಮಲ್ಲಿ ಅವ್ರ ಮನೆ ನುಗ್ಗಂತ ಬರೋಂಥ ಟೈಮಲ್ಲಿ ರಾಮ್ಲು ಕೂಡ ಬಂದಂಥ ಟೈಮಲ್ಲಿ ನುಗ್ಲಾದಂಥ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು ಇವರು ತಂದಿರ್ಬೋದು ಇಲ್ಲ ಅನ್ನೋಕ್ಕೋಗಲ್ಲ ಅಲ್ಲ 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 ನೋಡ್ರಿ ಯಾವುದು ಕೂಡ ಪ್ರೀ ಪ್ಲ್ಯಾನ್ಡ್ ಅಂತೇಳಿ ಯಾರು ಅನ್ಕೊಳಲ್ಲ ನೋಡ್ರಿ ಅಲ್ಲ ರೀ ಇವತ್ತು ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರ್ಬೋದು ಖಾರದ ಪುಡಿ ತಂದಿರ್ಬೋದು ನಾನು ಇಲ್ಲನ್ನಕ್ಕೆ ಹೋಗಲ್ಲ ನಾನು ನೋಡ್ರಿ ಯಾವುದು ಕೂಡ ನಾನು ಮುಚ್ಚಾಕೊಂಡಂಥ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳೋದಲ್ಲ ನಾನು ಭಾಳ ಕ್ಲಿಯರಾಗಿ ಹೇಳ್ತಿರ್ತೀನಿ ತಂದಿದ್ರೆ ನಮ್ಮವ್ರು ಕೂಡ ತಂದಿರ್ಬೋದೇನೋ ನಾನು ಇಲ್ಲ ಅನ್ನಕ್ಕೆ ಹೋಗಲ್ಲಲ್ಲ ಯಾವುದು ಕೂಡ ಮಾಡಿದಂಥ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು ಸಾವಿರಾರು ಮಂದಿ ಹಿಂಬಾಲಕರು ಸಾವಿರಾರು ಮಂದಿ ಗುಂಡಗಳು ಬಂದಂಥ ಟೈಮಲ್ಲಿ ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ ಒಂದು ಫೈರಿಂಗನ್ನು ನಡೀತಾ ಇದೆ ಅಂದ್ರೆ ಈಗ ನಾವು ಫೈರಿಂಗನ್ನು ಮಾಡೋಂಥ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು ಕಟ್ಟಿಗಳು ಇದ್ರೆ ನಮ್ಮದೇ ಕಟ್ಟಿಗಳು ಇರ್ಬೋದೇನೋ ಅದರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ ಅವರಪ್ಪ ಹೊಡಿತಾರೆ ಅಂತೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಇದ್ರು. ರೇಣುಕಾರಾಧ್ಯ ಅವ್ರು ದಾಳಿ ನಡೆಸಿದ್ರು, ನಾವೇನು ಉದ್ದೇಶಪೂರ್ವಕವಾಗಿ ದಾಳಿ ನಡೆಸಿಲ್ಲ, ಪ್ರತಿ ದಾಳಿ ಅಂತ ಹೇಳ್ತಿದ್ದಾರೆ ಶ್ರೀರಾಮುಲು ಅವರು. ಅಂದ್ರೆ ಈ ದೊಣ್ಣೆ ಖಾರದ ಪುಡಿ ಲಾಂಗು ಇದೆಲ್ಲ ಯಾವ ಇಂಟೆನ್ಷನ್ ಇಂದ ಮನೇಲಿ ಇಟ್ಕೊಂಡಿದ್ರು ಅನ್ನೋ ಸಹಜ ಪ್ರಶ್ನೆ ಬಂದ್ಬಿಡುತ್ತೆ. ದಾಳಿ ಮಾಡೋ ಉದ್ದೇಶ ಅವ್ರಿಗೆ ಇರ್ಲಿಲ್ಲ ಅಂದ್ರೆ ಇದೆಲ್ಲದಕ್ಕೆ ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗೆ ಕಾಂಪೌಂಡ್ ಒಳಗೆ ಏನ್ ಕೆಲಸ ಇತ್ತು ಅಂತ. ಸ್ಮಿತಾ, ಇವತ್ತು ಶ್ರೀರಾಮುಲು ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ನಿಜಕ್ಕೂ ಸ್ವತಃ BJP ನಾಯಕರಲ್ಲೂ ಕೂಡ ಅಚ್ಚರಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಇಷ್ಟು ದಿನ ಶ್ರೀರಾಮುಲು ಅವರು ಮಾತನಾಡಿದ್ದನ್ನು ನೋಡಿದ್ದೀವಿ, ಜನಾರ್ದನ್ ರೆಡ್ಡಿ ಅವರು ಮಾತನಾಡಿದ್ದನ್ನು ನೋಡಿದ್ದೀವಿ. ಎಷ್ಟರ ಮಟ್ಟಿಗೆ ಅವರು ಸ್ಟೇಟ್ಮೆಂಟನ್ನು ಕೊಟ್ಟರು ಅಂದರೆ ಒಂದು ರೀತಿ ಅವರು ಪೂರ್ತಿ ಸಂಚಲನಕ್ಕೆ ಒಳಗಾಗ್ಬಿಟ್ರು. ಇದರಲ್ಲಿ ನಮ್ಮದೇನು ತಪ್ಪಿಲ್ಲ, ನಮ್ಮ ಕಡೆಯವರು ಯಾರೂ ಕೂಡ ಒಂದೇ ಒಂದು ಸಣ್ಣ ತಪ್ಪನ್ನು ಮಾಡಿಲ್ಲ, ಅವರು ಏಕಾಏಕಿಯಾಗಿ ಬಂದು ಸಂಪೂರ್ಣವಾಗಿ ಇಲ್ಲಿ ಮನೆಯನ್ನೇ ಭಸ್ಮ ಮಾಡೋಕ್ಕೆ ಬಂದರು ಅನ್ನುವ ಮಟ್ಟಕ್ಕೆ ಇವರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾಯಿದ್ರು. ಆದರೆ ಇವತ್ತು ಶ್ರೀರಾಮುಲು ಅವರ ಹೇಳಿಕೆಯನ್ನು ನೋಡಿದಾಗ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದು ಈಗ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು. ಅವರ ಹೇಳಿಕೆಗಳನ್ನು ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಅವರು ಹೇಳುವಂಥ ಒಂದು ವಿಷಯ ಏನಿದೆ, ಜನಾರ್ದನ್ ರೆಡ್ಡಿ ಅವರ ವಿಚಾರವಾಗಿ ಅವರು ಒಂದು ಮಾತನ್ನು ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಅವರ ಹತ್ಯೆಗೆ ಸಂಚು ನಡೆದಿತ್ತು ಅಂತ ನಾನು ಎಲ್ಲೂ ಹೇಳಿಲ್ಲ, ಅವರ ಮೇಲೆ ಗುಂಡು ಹಾರಿಸುವ ಪ್ರಯತ್ನ ನಡೀತು ಅಂತಲೂ ಹೇಳಿಲ್ಲ, ಆದರೆ ಅವರ ಪಕ್ಕದಲ್ಲಿ ಮಿಸ್ ಆಗಿ ಹೋಯಿತು ಗುಂಡು ಅಂತ ಹೇಳಿದ್ದೇನೆ ಅಂತ ಒಂದು ಹೇಳಿಕೆಯನ್ನು ಇವತ್ತು ತಿರುಚಿದ್ದಾರೆ. ಇನ್ನೊಂದು ಕಡೆಗೆ ಏನು ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಖಾರದ ಪುಡಿಯನ್ನು ಎಸೆದಿದ್ದಾರೆ, ಲಾಂಗನ್ನು ಹಿಡಿದುಕೊಂಡಿದ್ದಾರೆ, ಜೊತೆಗೆ ದೊಣ್ಣೆಯನ್ನು ಹಿಡಿದುಕೊಂಡಿದ್ದಾರೆ. ಇದ್ರ ಬಗ್ಗೆಯೂ ಕೂಡ ರಿಪಬ್ಲಿಕ್ ಕನ್ನಡ ಶ್ರೀರಾಮುಲು ಅವರನ್ನು ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಏನು ಅಂದರೆ, ಹೌದು ಇಟ್ಕೊಂಡಿರ್ಬೋದು, ಆದರೆ ಅವರು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲಿ ನಾವು ಕೂಡ ಅಂದರೆ ನಮ್ಮವರು ಕೂಡ ಹಲ್ಲೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿರ್ಬೋದು, ಅದರ ಬಗ್ಗೆ ನಾನು ಇಲ್ಲ ಅಂತ ಹೇಳೋಕ್ಕೋಗಲ್ಲ. ಯಾವುದಾದರೂ ದೊಡ್ಡ ತನಿಖೆಯನ್ನು ಮಾಡಲಿ, ನಾನು ಯಾವುದಕ್ಕೂ ಹೆದರೋದಿಲ್ಲ, ನಾನು ಆ್ಯಂಟಿಸಿಪೇಟರಿ ಬೇಲನ್ನು ಕೂಡ ತೆಗೆದುಕೊಳ್ಳಲ್ಲ, ನಾನು ತಪ್ಪು ಮಾಡಿದರೆ ಜೈಲಿಗೂ ಹೋಗೋದಕ್ಕೆ ರೆಡಿ ಇದ್ದೀನಿ. ಅವರು ಬೇರೆಯವರು ಹಿಡ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ, ಹಲ್ಲೆ ಮಾಡೋಕ್ಕೆ ಬಂದಾಗ ಅವರು ಕೂಡ ಪ್ರತಿ ದಾಳಿಯನ್ನು ಮಾಡಿರಬಹುದು ಅಂತ ಶ್ರೀರಾಮುಲು ಅವರು ಹೇಳ್ತಿದ್ದಾರೆ. ಆದರೆ ಇದನ್ನೆಲ್ಲ ನೋಡಿದಾಗ ನಿನ್ನೆ ಮೊನ್ನೆ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ಗೂ ಇವತ್ತು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ಗೂ ಬಹಳ ಅಜಗಜಾಂತರ ವ್ಯತ್ಯಾಸಗಳು ಇರ್ತಕ್ಕಂಥದ್ದು. ಅಂದರೆ ಶ್ರೀರಾಮುಲು ಅವರು ಇವತ್ತು ಇಂಡೈರೆಕ್ಟಾಗಿ ನಮ್ಮದು ಕೂಡ ಅದರಲ್ಲಿ ತಪ್ಪಿದೆ ಅಂತ ಒಪ್ಕೊಳ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಈ ವಿಚಾರವನ್ನು ಅವರು ಇಲ್ಲಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ, ಇನ್ನೂ ಕೂಡ ಮುಂದುವರಿಸೋದಕ್ಕಿದ್ದಾರೆ. DK ಶಿವಕುಮಾರ್ ಅವರು ಬಂದ ಮೇಲೆ ಒಂದಷ್ಟು ಆ ವಿಡಿಯೋಗಳನ್ನು DK ಶಿವಕುಮಾರ್ ಅವರು ರಿಲೀಸ್ ಮಾಡ್ತಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅನ್ನೋದು ಅವ್ರಿಗೂ ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು, ನಮಗೂ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ವಿಚಾರ ಇನ್ನಷ್ಟು ತಾರಕಕ್ಕೆ ಏರ್ತಕ್ಕಂಥ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಸ್ಮಿತಾ, ಈಗ ಪೊಲೀಸರ ತನಿಖೆನೂ ಒಂದ್ ಕಡೆ ನಡೀತಾ ಇದೆ, ಆದ್ರೆ ರಾಜಕೀಯವಾಗಿ ಯಾವ್ಯಾವ ಪಕ್ಷಗಳ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋ ಕುತೂಹಲ. ಈಗ ಕಾಂಗ್ರೆಸ್ನವರು ದಾಳಿ ನಡೆಸಿದ್ರು, ಗನ್ ಸಂಸ್ಕೃತಿ ತಂದ್ರು ಅಂತ ಹೇಳಿ ಆರೋಪ ಮಾಡ್ತಿದ್ದ BJP ಇದೀಗ ಈ ವಿಚಾರಗಳಿಗೆ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅಂತ. ಸ್ಮಿತಾ, ಇಲ್ಲಿವರೆಗೂ BJPಯ ನಾಯಕರುಗಳು ಏನು ಬಳ್ಳಾರಿಗೆ ಬಂದಿದ್ದರು, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಸೋಮಣ್ಣ, ಕೇಂದ್ರ ಸಚಿವ ಸೋಮಣ್ಣ ಸೇರಿದಂತೆ ಎಲ್ಲರೂ ಕೂಡ ಬಂದು ಹೋಗ್ತಾ ಇದ್ದಾರೆ. ಆರೋಶಕ್ ಅವರು ಕೂಡ ಬಂದಿದ್ದರು. ಅವರೆಲ್ಲರೂ ಕೂಡ ಇಲ್ಲಿವರೆಗೂ ಒನ್ ಸೈಡ್ನ ಮ್ಯಾಚನ್ನು ನೋಡಿದ್ದಾರೆ. ಅಂದರೆ ಒನ್ ಸೈಡ್ ಮ್ಯಾಚ್ ಅಂದರೆ ಕಾಂಗ್ರೆಸ್ನ ನಾಯಕರು ಏನು
ಗಾಳಿಯಲ್ಲಿ ಗುಂಡನ್ನು ಹಾರಿಸಿದ್ರು. ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಏನು ಗನ್ಮೆನ್ಗಳು ಮನೆಯ ಮೇಲೆ ಗುಂಡನ್ನು ಹಾರಿಸಿದ್ರು. ಅವಷ್ಟೇ ವಿಜುವಲ್ಸ್ಗಳನ್ನು ಇಟ್ಕೊಂಡು ಅವರು ದಾಳಿಯನ್ನು ಮಾಡ್ತಿದ್ದಾರೆ. ಆದರೆ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ. ಆದರೆ ಈ ವಿಜುವಲ್ಸ್ಗಳನ್ನು ಇಲ್ಲಿಯವರೆಗೂ ರಾಜ್ಯ BJP ನಾಯಕರು ಯಾರೂ ಕೂಡ ನೋಡಿಲ್ಲ. ಅಂದರೆ ಇವರು ದಾಳಿ ಮಾಡಿದ್ದು, BJPಯವರು ದಾಳಿ ಮಾಡಿರ್ತಕ್ಕಂಥ ವಿಜುವಲ್ಸ್ಗಳನ್ನು ರಾಜ್ಯ ನಾಯಕರು ಯಾರೂ ನೋಡಿಲ್ಲ. ಹೀಗಾಗಿ ಅವ್ರಿಗೂ ಕೂಡ ಒಂದು ಸೈಡ್ ಸತ್ಯ ಈಗ ಗೊತ್ತಾಗಿದೆ. ಅದನ್ನು ಇವತ್ತು ಎರಡೂ ಸೈಡ್ ಸತ್ಯಗಳು, ಅಂದರೆ ಕಾಂಗ್ರೆಸ್ ಏನು ಮಾಡ್ತು, ಜೊತೆಗೆ BJP ಏನು ಮಾಡ್ತು, ಘಟನೆಗೆ ಮೂಲ ಕಾರಣ ಏನು, ಯಾರ್ಯಾರು ಈ ದಾಳಿಯಲ್ಲಿ ಭಾಗಿಯಾಗಿದ್ದರು ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಸಂಪೂರ್ಣವಾಗಿ ವರದಿಯನ್ನು ಬಿಚ್ಚಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ಒಂದಷ್ಟು ಹೇಳಿಕೆಗಳನ್ನು, ಹೆಚ್ಚುವರಿ ಹೇಳಿಕೆಗಳನ್ನು ಕೊಡೋದಕ್ಕೆ ಶ್ರೀರಾಮುಲು ಅವರು ನಿರಾಕರಣೆಯನ್ನು ಮಾಡಿದರು. ಒಂದಷ್ಟು ನನಗೆ ಸಮಯಾವಕಾಶನ ಕೊಡಿ, ನನ್ನ ನಂತರ ಮಾತನಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ ಹಾಗೂ BJP ಎರಡೂ ಕಡೆ ತಪ್ಪಿದೆ ಅನ್ನೋದು ಇವತ್ತು ರಿಪಬ್ಲಿಕ್ ಕನ್ನಡ ಟಿವಿಯನ್ನು ಯಾರು ನೋಡ್ತಾರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಯಾಕಂದರೆ ನಾವು ವಿಜುವಲ್ ಸಮೇತ ತೋರಿಸಿದ್ದೀವಿ ಒಂದರಿಂದ, ಅಂದರೆ ಘಟನೆ ಯಾವ ರೀತಿಯಾಗಿ ಆರಂಭ ಆಯಿತು, ಯಾವ ರೀತಿಯಾಗಿ ಅಂತ್ಯ ಆಯಿತು ಅನ್ನೋದನ್ನು ನಾವು ತೋರಿಸಿದ್ದೀವಿ. ಹೀಗಾಗಿ ಕಾಂಗ್ರೆಸ್ ಹಾಗೂ BJP ಎರಡರಲ್ಲೂ ಕೂಡ ಈಗ ನಮ್ಮ ವರದಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ಬಳ್ಳಾರಿಯ ರಕ್ತ ರಾಜಕಾರಣದ ಬಗ್ಗೆ ಶ್ರೀರಾಮುಲು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರಕರಣದಲ್ಲಿ ಶಾಸಕ ಭರತ್ ರೆಡ್ಡಿ A1 ಆಗಿದ್ದಾರೆ. ಆದರೆ ಅಂಥವರನ್ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಕದಲ್ಲಿ ಕೂರಿಸ್ಕೊಳ್ತಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಶ್ರೀರಾಮುಲು ಕಿಡಿಕಾರಿದ್ದಾರೆ. ರಕ್ತ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಶ್ರೀರಾಮುಲು ಆಕ್ರೋಶ. ಅವರನ್ನೇ CM ಸಿದ್ದರಾಮಯ್ಯ ಪಕ್ಕದಲ್ಲಿ ಇರಿಸ್ಕೊಳ್ತಾರೆ. ಇವತ್ತು DCM DK ಶಿವಕುಮಾರ್ ಅವರು ಬೇರೆ ಬಳ್ಳಾರಿಗೆ ಬರ್ತಾರಂತೆ. DK ಶಿವಕುಮಾರ್ ಕೂಡ ಭರತ್ ರೆಡ್ಡಿ ಅವರನ್ನು ಪಕ್ಕದಲ್ಲೇ ಕೂರಿಸ್ಕೊಳ್ತಾರೇನೋ. SITಯಿಂದ ನಮಗೆ ನ್ಯಾಯ ಸಿಗೋ ಭರವಸೆ ಇಲ್ಲ, ಪ್ರಕರಣವನ್ನು ಮುಚ್ಚಾಕೋ ಪ್ರಯತ್ನ ನಡೀತಿದೆ ಅಂತ ಹೇಳಿ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಇವತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಳ್ಳಾರಿಗೆ ಹೋಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದ್ದಾರೆ. SIT ತನಿಖೆ ನಡೀತಾ ಇದೆ, ಆದರೆ SIT ತನಿಖೆ ನಮ್ಮ ಪರವಾಗಿರುತ್ತೆ ಅನ್ನೋದ್ರ ಬಗ್ಗೆ ಅಥವಾ ನ್ಯಾಯದ ಪರವಾಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ನಂಬಿಕೆ ಇಲ್ಲ. ಇಡೀ ಸರ್ಕಾರವೇ ಭರತ್ ರೆಡ್ಡಿ ಅವರ ಬೆಂಬಲಕ್ಕೆ ನಿಂತಿರುವಾಗ ನ್ಯಾಯ ಸಿಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಪರೋಕ್ಷವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಕಲ್ಪ್ರೇಟ್ ಬಂದು ನಾರಾ ಭರತ್ ರೆಡ್ಡಿ ಆಗಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಏರ್ಪೋರ್ಟಿಗೆ ಬಂದಿದ್ದರು. ಆ ಏರ್ಪೋರ್ಟಿಗೆ ಬಂದಂಥ ಟೈಮಲ್ಲಿ ಯಾರ ಹತ್ರ ಮಾತಾಡಿದರು? ಇದರಲ್ಲಿ ಮೇನ್ ಕಲ್ಪ್ರೇಟ್ ಆದಂಥ ಬುಡಕುದ್ರಿಗಿನ ಶಾಸಕರಾದಂಥ ನಾರಾ ಭರತ್ ರೆಡ್ಡಿಯವರು A1 ಅಕ್ಯೂಸ್ಡ್ ಅವರು. ಅವ್ರ ಅಕ್ಯೂಸ್ಡನ್ನೇ ಬಗಲ್ಗಡೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾರಂದರೆ ಇದು ಮತ್ತೆ ಪುನಃ ಉಪಮುಖ್ಯಮಂತ್ರಿಗಳು ಬಂದು ಅದೇ ಅಕ್ಯೂಸ್ಡ್ ಆದಂಥ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿ ಏನನ್ನ ಡಿಸ್ಕಷನ್ ಆಗಿ ಅದಾಗಿ ಇದಾದರೆ ಇದು SITಯಿಂದ ನ್ಯಾಯ ಕೊಡ್ಸೋಕ್ಕಾಗುತ್ತೆ ಅನ್ನೋಂಥದ್ದು ಪ್ರಶ್ನೆ ನಾನು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರದಲ್ಲಿ ಇವತ್ತು ಏನು ರಾಜಶೇಖರ್ ಡೆತ್ ಆಗಿದ್ದಾರೋ ಆ ಡೆತ್ ಆದಂಥದ್ದು ನಮ್ಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಬರಬಾರ್ದು ಅನ್ನೋಂಥ ಕಾರಣದಿಂದ ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಏನು ಪ್ರಯತ್ನ ಕೂಡ ಮಾಡೋಕ್ಕೆ ಅವರೆಲ್ಲ ಕೂಡ ರೆಡಿ ಆಗಿದ್ದಾರೆ. ನಾನು ಉಪಮುಖ್ಯಮಂತ್ರಿಗಳು ಬರಲಿ, ಬಂದಂಥ ಟೈಮಲ್ಲಿ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಕೂಡ್ಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾನ, ಇಲ್ಲ ಅವ್ರನ್ನ ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾರ ಅನ್ನೋಂಥದ್ದು ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಬಂದ ನಂತರ, ಯಾಕಂದರೆ ಉಪಮುಖ್ಯಮಂತ್ರಿಗಳು ಬಂದ ನಂತರ ಇದ್ರ ಬಗ್ಗೆ ಏನು ಅವರು ಚರ್ಚೆ ಮಾಡ್ತಾರ, ಏನು ಡಿಬೇಟನ್ನು ಮಾಡ್ತಾರ, ಆ ಸತ್ತಿದಂಥ ರಾಜಶೇಖರ್ ಅವ್ರಿಗೆ ಯಾವ ರೀತಿಯಲ್ಲಿ ಜಸ್ಟಿಸನ್ನು ಕೊಡಿಸ್ತಾರ, ಈ ಕೇಸನ್ನು ಯಾವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊತಾರ ಅನ್ನೋ ಎಲ್ಲ ವಿಚಾರಗಳನ್ನು ನಾವು ಕೇಳಬೇಕಾಗುತ್ತೆ. ಕಲ್ಪ್ರೇಟ್ ಬಂದು ನಾರಾ ಭರತ್ ರೆಡ್ಡಿ ಆಗಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ತಾನೇ